ಕ್ರಿಸ್ತನ ಪ್ರೀತಿಗೆ ಪಾತ್ರರಾಗಿರುವಂಥ ಪ್ರೀತಿಯ ದೇವರ ಸಭೆಯೇ ಶುಭ ಶುಕ್ರವಾರ ದಿನವನ್ನು ನಾವು ನೆನೆಸಿಕೊಂಡು ನಾವು ಮಾಡ್ತಿರುವಂಥ ವಾಕ್ಯ ಧ್ಯಾನಗಳು ದೇವರು ತಾನೇ ನಮ್ಮನ್ನು ಆಶೀರ್ವಾದ ಮಾಡಲಿ. ಬನ್ನಿ ಮತ್ತೆ ಎರಡನೇ ಮಾತು ನಾವು ನೋಡುವಾಗ, ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಆಡಿರುವಂಥ ಅಥವಾ ಯೇಸು ಕ್ರಿಸ್ತನು ಮಾತನಾಡಿರುವಂಥ 7 ಮಾತುಗಳಲ್ಲಿ ಎರಡನೇ ಮಾತಿಗೆ ಬಂದಿದ್ದೇವೆ ನೋಡ್ರಿ. ಅದಕ್ಕೋಸ್ಕರ ಆಧಾರಿತವಾಗಿರುವಂಥ ವಾಕ್ಯವು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 43ನೇ ವಚನದಲ್ಲಿ ದೇವರು ವಾಕ್ಯವು ಈ ರೀತಿ ಹೇಳ್ತದೆ, ಅದಕ್ಕೆ ಯೇಸು, ಇವತ್ತೇ ನನ್ನ ಸಂಗಡ ಪರದೇಶದಲ್ಲಿರುವೆ ಎಂದು ನನಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಉತ್ತರ ಕೊಟ್ಟನು. ಪ್ರೇರಿಗಳಿಗೆ ನಾವು ಗಮನಿಸುವಾಗ ಇಲ್ಲಿ ಮೊಟ್ಟಮೊದಲನೇದಾಗಿ ನೋಡ್ರಿ, ಇದು ಯಾವ ರೀತಿ ಎಂಬುದಾಗಿ ನೋಡುವಾಗ ಪ್ರಿಯರೇ, ಒಂದು ಶ್ರೇಷ್ಠವಾದ ಅಭಯಹಸ್ತವಾಗಿ ನಾವು ನೋಡ್ತದೆ. ಏನಂತಾರಲ್ಲ, ರಾಜಮನೆತನದ ಒಂದು ಭರವಸೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದ ರಾಯಲ್ ಡಿಗ್ರಿ ಆಫ್ ದ ಅಶ್ಯೂರೆನ್ಸ್ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಮೊದಲನೇದಾಗಿ ನಾವು ಮುಂದಕ್ಕೆ ಹೋಗುವಾಗ ಪ್ರಿಯರೇ, ಇಲ್ಲಿ ನೋಡ್ರಿ, ಇಲ್ಲಿ ಈ ಒಂದು ಕಲ್ವರಿಯ ಒಂದು ಕರಾಳತೆ ಮತ್ತು ಅಷ್ಟು ಮಾತ್ರಕ್ಕಲ್ಲ, ಅಲ್ಲಿ ಕೃಪೆಯ ಉದಯ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ವಿಷಯ ನೋಡ್ರಿ, ದ ಡಾರ್ಕ್ನೆಸ್ ಆಫ್ ದಿ ಕಲ್ವರಿ ಆ್ಯಂಡ್ ದ ಡಾನ್ ಆಫ್ ದಿ ಗ್ರೇಸ್. ಮೊದಲನೇ ವಿಷಯ ನೋಡುವಾಗ ಪ್ರಿಯರೇ, ಇಲ್ಲಿ ನಾವು ಗಮನಿಸುವಾಗ, ಇಂದಿನ ಧ್ಯಾನವು ನಮ್ಮನ್ನು ನಿಜವಾಗೂ ಗಮನಿಸುವಾಗ ಭಯಾನಕವಾಗಿರುವಂಥ ಒಂದು ಗೋಲ್ಗೊತ್ತ ಬೆಟ್ಟಕ್ಕೆ ಅದು ಕರ್ಕೊಂಡು ಹೋಗುವಂಥ ಸನ್ನಿವೇಶವಾಗಿದೆ ಪ್ರಿಯರೇ. ಯಾಕಂದರೆ ನೋಡ್ರಿ, ಅಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಸೂರ್ಯನು ತನ್ನ ಬೆಳಕನ್ನು ಏನಂತಾರಲ್ಲ ಮರೆಮಾಚಿದ್ದಾನೆ. ಅದು ಅಷ್ಟು ಮಾತ್ರಕ್ಕಲ್ಲ, ಗಾಳಿಯಲ್ಲಿ ಧೂಳು ಆಗಿರ್ಬೋದು, ರಕ್ತದ ವಾಸನೆ ಮತ್ತು ಮರಣದ ಭೀತಿ ತುಂಬಿರುವಂಥ ವಾತಾವರಣವನ್ನು ನೋಡ್ತಾ ಇದ್ದೇವೆ. ಅಲ್ಲಿ 3 ಶಿಲುಬೆಗಳು ನಿಂತಿದ್ದಾವೆ. ಅಷ್ಟು ಮಾತ್ರಕ್ಕಲ್ಲ, 3 ಶಿಲುಬೆಗಳ ಮಧ್ಯದಲ್ಲಿ ಲೋಕದ ದೃಷ್ಟಿಯಲ್ಲಿ ಇದು ಯಾವ ರೀತಿಯಲ್ಲಿ ಕಾಣ್ತದೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ಅದು ಕೇವಲ ಒಂದು ಅಪರಾಧಿಗಳ ಮರಣದಂಡನೆಯಾಗಿತ್ತೆಂಬ ಒಂದು ವ್ಯೂ, ಆ ಒಂದು ದೃಷ್ಟಿಕೋನ ಲೋಕದ ರೀತಿಯಲ್ಲಿ ಇತ್ತು. ಆದರೆ ಪರಲೋಕದ ದೃಷ್ಟಿಯಲ್ಲಿ ಪ್ರಿಯರೇ, ಇದು ಇತಿಹಾಸದ ಒಂದು ಚಾರಿತ್ರಿಕವಾಗಿ ನಾವು ನೋಡೋದಾದರೆ ಇತಿಹಾಸದ ಪ್ರಕಾರ ಅತ್ಯಂತ ದೊಡ್ಡ ವಿಮೋಚನೆ ಅಥವಾ ಬಿಡುಗಡೆಯ ಒಂದು ಕ್ಷಣವಾಗಿತ್ತು ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಇಡೀ ಲೋಕವು ಯೇಸುವನ್ನು ಅಲ್ಲಿ ಹೀಯಾಳಿಸ್ತಾ ಇತ್ತು, ಅಣಕಿಸ್ತಾ ಇತ್ತು. ಆದರೂ ಕೂಡ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಅಲ್ಲಿ ಹಾರಿ ಹೋಗುವ ಮುನ್ನ ಈ ನುಡಿದಿರುವಂಥ ಈ 2ನೇ ಮಾತು ಅದು ಕೇವಲ ಒಂದು ವಾಕ್ಯವಾಗಿ ಮಾತ್ರ ನಾವು ನೋಡುವಂಥದ್ದಲ್ಲ ಪ್ರಿಯರೇ. ಅದು ನಾವು ಸ್ಪಷ್ಟವಾಗಿ ಗಮನಿಸುವಾಗ ಅದು ನರಕದ ಕೊನೆಯ ಹಂತದಲ್ಲಿರುವಂಥ ಒಂದು ಪಾಪಿಯನ್ನು ಪರಲೋಕದ ಬಾಗಿಲನ್ನು ತೆರೆದಾಗಿರುವಂಥ ಒಂದು ರಾಜ್ಯ ಆಜ್ಞೆ ಆಗಿದೆ ಪ್ರಿಯರೇ. ಗಮನಿಸ್ತಾರೆ, ಮತ್ತೊಂದು ಸಾರಿ ಹೇಳೋಕ್ಕೆ ಇಷ್ಟಪಡ್ತೇನೆ, ಇದು 2ನೇ ಮಾತು ಕೇವಲ ಒಂದು ವಾಕ್ಯವಾಗಿ ನಾವು ನೋಡೋಂಗಿಲ್ಲ, ಆದರೆ ಒಂದು ಶ್ರೇಷ್ಠವಾದ ಅಭಯಹಸ್ತ, ರಾಜಮನೆತನದ ಭರವಸೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಂದು ಸಾರಿ. ಯಾಕಂದರೆ ಒಂದು ಮನುಷ್ಯನು, ಈ ಕಳ್ಳನಾಗಿರುವಂಥ ಒಂದು ವ್ಯಕ್ತಿಯ ಜೀವನದಲ್ಲಿ ನರಕದ ಅಂಚಿನಲ್ಲಿ, ನರಕದ ಕೊನೆಯ ಹಂತದಲ್ಲಿರುವಂಥ ಈ ವ್ಯಕ್ತಿ, ಒಂದು ಪಾಪಿಗೆ ಪರಲೋಕ ಬಾಗಿಲನ್ನು ತೆರೆದ ಒಂದು ರಾಜ್ಯಾಜ್ಞೆಯಾಗಿ ಇದು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಾವು ಮುಂದಕ್ಕೆ ಹೋಗುವಾಗ ಇದರ ಐತಿಹಾಸಿಕ ಹಿನ್ನೆಲೆ ನಾವು ನೋಡುವಾಗ ಪ್ರಿಯರೇ, ಇಲ್ಲಿ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಒಂದು ಅಪರಾಧಿಗಳ ಮಧ್ಯದಲ್ಲಿ ಒಂದು ರಕ್ಷಕನಾಗಿ ನಾವು ಕಾಣ್ತಾ ಇದ್ದೇವೆ. ಏನಂತ ದ ಸೇವಿಯರ್ ಅಮಾಂಗ್ ದ ಸಿನ್ನರ್ಸ್ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಅಂದರೆ ನಾವು ಚರಿತ್ರೆಯನ್ನು ಗಮನಿಸೋದಾದರೆ ಇಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ನಾವು ಅನೇಕ ವಿಷಯದಲ್ಲಿ ನಾವು ಧ್ಯಾನ ಮಾಡ್ಕೊಂಡು ಬಂದಿದ್ದೇವೆ. ಮೊದಲನೇ ವಿಷಯದಲ್ಲಿ ಕೂಡ ನಾವು ಧ್ಯಾನ ಮಾಡಿದ್ದೇವೆ. ಈ ಶಿಲುಬೆಯ ಶಿಕ್ಷೆ ಅತ್ಯಂತ ಒಂದು ಕೀಳು ಮಟ್ಟದ ಅಪರಾಧಿಗಳಿಗೆ ಮಾತ್ರ ಅದು ನೀಡಲಾಗುವಂಥ ಒಂದು ಶಿಕ್ಷೆ ಆಗಿತ್ತು. ಆದರೆ ಯೇಸುವಿನ ಪಕ್ಕದಲ್ಲಿರುವಂಥ, ಇಲ್ಲಿ ನೋಡ್ರಿ, ಪಕ್ಕದ ಸಾಮಾನ್ಯ ಒಂದು ಕಳ್ಳರಲ್ಲ, ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ. ಇಲ್ಲಿ ನಾವು ನೋಡುವಾಗ ಗ್ರೀಕ್ ಮತ್ತು ಲೆಸ್ಟೈ ಎಂಬುದಾಗಿ ನೋಡುವಾಗ ಪ್ರೇರೆ, ಅದು ಒಂದು ದೇಶದ್ರೋಹಿಗಳು, ಅದಕ್ಕಿಂತ ಹೆಚ್ಚಾದ ಒಂದು ಘೋರ ಪಾಪಿಗಳು. ಯಾಕಂದರೆ ಅವರು ತಮ್ಮ ಜೀವನವಿಡೀ ಕೂಡ ಒಂದು ರಕ್ತಪಾತ ಮಾಡಿರುವಂಥ ವ್ಯಕ್ತಿಗಳಾಗಿ ಇಲ್ಲಿ ನಾವು ಕಾಣ್ತದೆ. ಅದಕ್ಕೋಸ್ಕರ ದೇವ್ರ ವಾಕ್ಯ ಯೆಶಾಯದ ಪ್ರವಾದದಿಂದ 53ನೇ ಅಧ್ಯಾಯ 12ನೇ ವಚನದಲ್ಲಿ ಒಂದು ವಾಕ್ಯವನ್ನು ನಮಗೆ ಹೇಳುವಂಥ ಮಾತೇನೆಂಬುದಾಗಿ ನೋಡುವಾಗ, ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನು ಬಲಿಷ್ಠರೊಡನೆ ಸೊರೆಯನ್ನು ಹಂಚಿಕೊಳ್ಳುವನು, ತನ್ನ ಪ್ರಾಣೆಯನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ, ಗಮನಿಸಿ, ಇಲ್ಲಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಎಂಬ ಮಾತನ್ನು ನಾವು ಗಮನಿಸುವಾಗ ಪ್ರಿಯರೇ, ಇಲ್ಲಿ ಯಾರೊಟ್ಟಿಗೆ ಆತನು ಶಿಲುಬೆಗೆ ಹಾಕಲ್ಪಡ್ತಾ ಇದ್ದಾನೆ? ಆ ಒಂದು ಭಯಂಕರವಾದ ಘೋರ ದೇಶದ್ರೋಹಿಗಳಾಗಿರುವಂಥ, ರಕ್ತಪಾತ ಮಾಡಿರುವಂಥ ಆ ವ್ಯಕ್ತಿಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಲ್ಪಡ್ತಾ ಇದ್ದಾನೆ. ಈ ಪ್ರವಾದನೆಯಂತೆ ರಾಜಾದಿರಾಜನು ಇಲ್ಲಿ ನೋಡುವಾಗ ಅಪರಾಧಿಗಳ ಮಧ್ಯದಲ್ಲಿ ಒಬ್ಬನೆಂದು ನಾವು ಎಣಿಸಲ್ಪಟ್ಟವನಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇದನ್ನು ಗಮನಿಸುವಾಗ ಯೇಸು ಕೇವಲ ನಮಗಾಗಿ ಮಾತ್ರ ಸಾಯಲಿಲ್ಲ, ಆದರೆ ಆತನು ಪಾಪಿಗಳ ಮಧ್ಯೆಯೇ ಸಾಯುವುದನ್ನು ಆರಿಸಿಕೊಂಡಿದ್ದಾನೆ ಎಂಬ ಸ್ಪಷ್ಟತೆಯನ್ನು ನಾವು ಇಲ್ಲಿ ಗಮನಿಸಬೇಕು. ಇದು ದೇವರಿಗೆ ಪಾಪಿಗಳ ಮೇಲಿರುವಂಥ ತನ್ನ ಅತ್ಯಂತ ಪ್ರೀತಿಯನ್ನು ಅಥವಾ ಅಪಾರವಾದ ಪ್ರೀತಿಯನ್ನು ನಮಗೆ ಸ್ಪಷ್ಟವಾಗಿ ತೋರಿಸ್ಕೊಡುವಂಥದ್ದೇ ಕಾಣ್ತಾ ಇದೆ ಪ್ರಿಯರೇ. ಆ ಕಳ್ಳನಿಗೆ ಯಾವುದೇ ಒಂದು
ಧರ್ಮಗ್ರಂಥ ಅಥವಾ ಸತ್ಯವೇದ ಆತನಿಗೆ ಗೊತ್ತಿರಲಿಲ್ಲರಿ. ಯಾವುದೇ ಒಂದು ವಾಕ್ಯವನ್ನು ಆತನಿಗೆ ಗೊತ್ತಿರಲಿಲ್ಲ. ಯಾವ ಪ್ರಾರ್ಥನೆ ಮಾಡಿರುವಂಥ ಅಥವಾ ಯಾವುದೇ ದೇವರ ಆಲಯಕ್ಕೆ ಹೋಗಿರುವಂಥ ವಾಕ್ಯ ಇಲ್ಲಿ ನಾವು ಕಾಣೋಂಗಿಲ್ಲ. ಆದರೆ ಆತನ ಮರಣದ ಒಂದು ಕ್ಷಣದಲ್ಲಿ, ಕೊನೆಯ ಕ್ಷಣಗಳಲ್ಲಿ ಸಾಕ್ಷಾತ್ ಏನಂತಾರಲ್ಲ, ಜೀವವುಳ್ಳ ದೇವನನ್ನೇ ಆತನ ಪಕ್ಕದಲ್ಲಿ ನಿಂತಿದ್ದಾನೆ. ಶ್ರೇಷ್ಠವಾದ ಸೌಭಾಗ್ಯ ಇಲ್ಲಿ ನೋಡ್ರಿ ಪ್ರಿಯರೇ. ಗಮನಿಸುವಾಗ, ಮುಂದಕ್ಕೆ ನಾವು ಹೋಗುವಾಗ ಪ್ರಿಯರೇ, ಇಲ್ಲಿ ಒಂದು ಭಾವನಾತ್ಮಕವಾಗಿರುವಂಥ ಪ್ರಕಟಣೆ, ಎಮೋಷ್ನಲ್ ರೆವಲ್ಯೂಷನ್ ಏನೆಂಬುದಾಗಿ ನೋಡುವಾಗ ಪ್ರಿಯರೇ, ದ ಎನಟಾಮಿ ಆಫ್ ದಿ ರಿಪೆಂಟೆನ್ಸ್, ಅಂದರೆ ಒಂದು ಪಶ್ಚಾತ್ತಾಪದ ಒಂದು ಆಳತ್ವ, ಒಂದು ವಿಶ್ಲೇಷಣೆ ನಾವಿಲ್ಲಿ ಗಮನಿಸುವಾಗ ಆ ಒಂದು ಕಳ್ಳನ ಸ್ಥಿತಿಯನ್ನು ಒಂದು ಸಾರಿ ನಾವು ನಿಜವಾಗಲೂ ಕಲ್ಪಿಸ್ಕೊಳ್ರಿ, ಒಂದು ಸಲ ಊಹಿಸ್ಕೊಳ್ರಿ. ಆತನ ಕೈಕಾಲುಗಳಲ್ಲಿ ಒಂದು ಮೊಳೆ ಜಡಲ್ಪಟ್ಟಿದೆ ಪ್ರಿಯರೇ. ಗಮನಿಸಿ, ಪ್ರತಿ ಉಸಿರಿಗೂ ಸಹ ಆತನು ಹೋರಾಡುವಂಥ ವ್ಯಕ್ತಿಯಾಗಿ ಅಲ್ಲಿ ಕಾಣ್ತಾ ಇದ್ದೇವೆ. ಮೊದಲು ಆತನು ಕೂಡ ಮಿಕ್ಕಿದ ವ್ಯಕ್ತಿಗಳ ರೀತಿಯಲ್ಲಿ ಇರುವಂಥ ವ್ಯಕ್ತಿಗಳ ರೀತಿಯಲ್ಲಿ ಆತನು ಕೂಡ ಯೇಸುವನ್ನು ನಿಂದಿಸುವಂಥ ವ್ಯಕ್ತಿಯಾಗಿ ನಾವು ಕಾಣ್ತಾ ಇದ್ದೇವೆ. ಅಷ್ಟು ಮಾತ್ರಕ್ಕಲ್ಲ, ಆದರೆ ಯೇಸುವಿನ ಮುಖದಲ್ಲಿದ್ದ ನಿಜವಾಗ್ಲೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಆ ಒಂದು ದೈವಿಕ ಶಾಂತಿ. ಅಷ್ಟು ಮಾತ್ರಕ್ಕಲ್ಲ, ಪ್ರಾಮುಖ್ಯವಾಗಿ ಮೊದಲನೇ ಮಾತು, ಆತನ ಆಡಿರುವಂಥ ಮೊದಲನೇ ಮಾತು, ತಂದೆಯೇ ಇವರನ್ನು ಕ್ಷಮಿಸಿ, ಅವ್ರು ಏನು ಮಾಡ್ತಿದ್ದಾರೆ ಅವರು ಅರಿಯರಿ ಎಂಬುದ ಒಂದು ಮಾತು ನಾನು ನಂಬ್ತೇನೆ. ಆ ಮಾತು ಕೇಳಿದ ತಕ್ಷಣವೇ, ಆ ಪ್ರಾರ್ಥನೆ ಕೇಳಿದಾಗ ಖಂಡಿತವಾಗಿ ನಾನು ಅನ್ಕೊತೇನೆ, ಆ ಕಠಿಣವಾಗಿರುವಂಥ ಹೃದಯವಾದ ನೀರಾಗೋಯಿತು, ಕರಿಗಿ ಹೋಯಿತು ಎಂಬುದಾಗಿ ಪ್ರಿಯರನ್ನು ನಾವು ಗಮನಿಸಬಹುದು. ಇಡೀ ಲೋಕವು ಯೇಸು ಕ್ರಿಸ್ತನನ್ನು ಅಲ್ಲಿ ಸೋತು ಹೋದನು ಎಂಬ ಒಂದು ರೀತಿಯಲ್ಲಿ ಅಥವಾ ಅಣಕಿಸ್ತಿದ್ದಾರೆ ಅಥವಾ ಇದು ನೋಡುತ್ತಿರುವಾಗ, ಈ ಕಳ್ಳನು ಮಾತ್ರ ಯೇಸುವಿನಲ್ಲಿ ಒಬ್ಬ ಅರಸನನ್ನು, ಒಬ್ಬ ರಾಜನನ್ನು ಅಲ್ಲಿ ಕಾಣ್ತಾ ಇದ್ದಾನೆ ಪ್ರಿಯರೇ. ಯಾಕಂದರೆ ನೋಡ್ರಿ, ಆತನು ತನ್ನ ಪಾಪವನ್ನು ಅರಿಕೆ ಮಾಡಿಕೊಂಡು, ಪಾಪವನ್ನು ಒಪ್ಪಿಕೊಂಡು ಆತನು ಹೇಳ್ತಿದ್ದಾನೆ, ಯೇಸುವೆ ನೀನು ನಿನ್ನ ರಾಜ್ಯಕ್ಕೆ ಬರುವಾಗ, ನಿನ್ನ ರಾಜ್ಯದಲ್ಲಿ ನೀನು ಬರುವಾಗ ನನ್ನನ್ನು ಸಹ ನೆನಪಿಸ್ಕೊ ಅಂತ ಹೇಳ್ತದೆ. ಅಂದರೆ ರಾಜ್ಯ ಮಾತನ್ನು ಆತನು ಉಪಯೋಗ ಮಾಡ್ತಿದ್ದಾನೆ. ಅರ್ಥ ಏನೆಂಬುದಾಗಿ ಪ್ರಿಯರೇ ನಾವು ಗಮನಿಸುವಾಗ, ರಾಜ್ಯಕ್ಕೆ ಬರುವಾಗ ಎಂದು ಬೇಡ್ಕೊಂಡಾಗ ನಾವು ಅದು ಗಮನಿಸುವಾಗ ನೋಡ್ರಿ, ಆತನನ್ನು ಯೇಸು ಕ್ರಿಸ್ತನೊಂದು ಅರಸನನ್ನಾಗಿ ಆತನು ಖಂಡಿತವಾಗಿಯೂ ತನ್ನ ಹೃದಯದಲ್ಲಿ ಆತನು ನಿರ್ಣಯ ಮಾಡಿಕೊಂಡಿದ್ದಾನೆಂಬ ಸ್ಪಷ್ಟತೆಯನ್ನು, ಸತ್ಯವನ್ನು ನಾವು ಇಲ್ಲಿ ಗಮನಿಸ್ಕೋಬೇಕು ಪ್ರಿಯರೇ. ಇದು ನಿಜವಾಗಲೂ ಎಂಥ ಶ್ರೇಷ್ಠವಾದ ಒಂದು ವಿಶ್ವಾಸ, ನಂಬಿಕೆ ಈ ಒಂದು ಕಳ್ಳನಲ್ಲಿ ನಾವು ಕಾಣಬಹುದು ಪ್ರಿಯರೇ. ನಿಜವಾಗಲೂ ಸಾಯುತ್ತಿರುವಂಥ ವ್ಯಕ್ತಿಯಲ್ಲಿ ಈ ಒಂದು ಜೀವಿಸ್ತಿರುವಂಥ ಈ ಅರಸನನ್ನು ಕಂಡುಕೊಂಡ ಈ ನಂಬಿಕೆಯು ನಿಜವಾಗಲೂ ನಾವು ಗಮನಿಸುವಾಗ ಪ್ರಿಯರೇ, ಅದಕ್ಕೆ ದೇವರ ವಾಕ್ಯವನ್ನು ಮಾತು ಹೇಳ್ತಿದ್ದಾರೆ. ರೋಮಪುರದ ಪತ್ರಿಕೆಯಲ್ಲಿ 5ನೇ-8ನೇ ವಚನವನ್ನು ನೋಡುವಾಗ ಈ ವಾಕ್ಯ ಸಾಕ್ಷಿಯಾಗಿ ನಮ್ಗೆ ತೋರಿಸ್ತದೆ ಈ ವ್ಯಕ್ತಿ ಜೀವನದಲ್ಲಿ. ಅದಕ್ಕೆ ದೇವರ ವಾಕ್ಯ ಏನಂತಾರೆ, ನಾವು ಇನ್ನೂ ಪಾಪಿಗಳಾಗಿರುವಾಗಲೇ ನಮಗೋಸ್ಕರ ಯೇಸು ಕ್ರಿಸ್ತ ನಾವು ಶಿಲುಬೆಯಲ್ಲಿ ನಮಗೋಸ್ಕರ ಸತ್ತನು ಎಂಬ ಮಾತು ಇಲ್ಲಿ ಸ್ಪಷ್ಟವಾಗಿ ಈ ವಾಕ್ಯ ಮುಖಾಂತರ, ಈ ವ್ಯಕ್ತಿಯ ಕಾರ್ಯದ ಮುಖಾಂತರ ನಮಗೆ ಅರ್ಥವಾಗ್ತಾ ಇದೆ ಪ್ರಿಯರೇ. ನಾವು ಮುಂದಕ್ಕೆ ಹೋಗುವಾಗ 4 ನಿಮಿಷದಾಗಿ ನೋಡುವಾಗ, ಇವತ್ತು ಈ ಕೃಪೆಯು ಇಂದು ಎಂಬ ವಿಷಯವನ್ನು ನಾವು ಗಮನಿಸುವಾಗ, ದ ಇಮ್ಮಿಡಿಯಸಿ ಆಫ್ ದಿ ಗ್ರೇಸ್ ಏನೆಂಬ ನಾವು ಆಲೋಚನೆ ಮಾಡುವಾಗ, ಯೇಸು ಕ್ರಿಸ್ತನು ಆತನಿಗೆ ನೀಡಿದಂಥ ಉತ್ತರವು, ಆತನಿಗೆ ಕೊಟ್ಟಿರುವಂಥ ಒಂದು ಅಭಯಹಸ್ತವು ಇಂದಿಗೂ ಅದು ನಿಜವಾಗಿ ನಾವು ಗಮನಿಸುವಾಗ ನಮ್ಮ ಆತ್ಮಕ್ಕೂ ಸಹ ಒಂದು ಬಲವನ್ನು ಅಥವಾ ಸ್ಥೈರ್ಯವನ್ನು ನೀಡುವಂಥದ್ದಾಗಿದೆ ಪ್ರಿಯರೇ. ಯಾಕಂದರೆ ಅಲ್ಲಿ ಹೇಳ್ತಾ ಇದ್ದಾನೆ ಮಾತುಗಳು ನೋಡ್ರಿ, ಒಂದೊಂದು ಮಾತನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ಹೇಳ್ತಿದ್ದಾನೆ, ಸತ್ಯವಾಗಿ ನಿಜವಾಗಿಯೂ ಅಂದರೆ ಸತ್ಯವಾಗಿಯೂ ಎಂದು ಆತನು ಶಪಥ ಮಾಡ್ತಿದ್ದಾನೆ. ಅಂದರೆ ನಿಶ್ಚಯವಾಗಿರುವಂಥ ಮಾತು, ಒಂದು ರಾಯಲ್ ಡಿಗ್ರಿ, ಅದನ್ನು ಸ್ಪಷ್ಟವಾಗಿರುವಂಥ ಒಂದು ಏನಂತಾರಲ್ಲ, ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥ ಒಂದು ಅಶ್ಯೂರೆನ್ಸ್ನ ಯೇಸು ಕ್ರಿಸ್ತನಲ್ಲಿ ಕೊಡ್ತಾ ಇದ್ದಾನೆ ಪ್ರಿಯರೇ. ಅಂದರೆ ಇವಾಗ ಎಷ್ಟು ಮಾತ್ರಕ್ಕೂ ಅದು ಮತ್ತೆ ತಿರುಗಿ ಬದಲಾಗಲಿಕ್ಕೆ ಸಾಧ್ಯವಿಲ್ಲ. ಆತನು ಇಂದು ಅಂತ ಹೇಳ್ತಾನೆ. 2ನೇದಾಗಿ ನೋಡುವಾಗ ಟುಡೇ, ಹಿಂದೆ ಅಂದರೆ ಕೃಪೆಗೆ ನಾವು ಗಮನಿಸುವಾಗ ಪ್ರಿಯರೇ, ಯಾವುದೇ ಕಾಯುವಿಕೆ ಇರುವುದಿಲ್ಲ ಕೃಪೆಗೆ. ಮತ್ತೊಂದು ಸಾರಿ ಹೇಳ್ತಿದ್ದೇನೆ, ಕೃಪೆಗೆ ಯಾವುದೇ ಕಾಯುವಿಕೆ ಇಲ್ಲ. ಮೊಟ್ಟಮೊದಲನೇದಾಗಿ ಆತ ನಿಶ್ಚಯತೆಯನ್ನು ಕೊಡ್ತಾ ಇದ್ದಾನೆ, ಒಂದು ಅಶ್ಯೂರೆನ್ಸ್, ಬದಲಾಗದ ಒಂದು ಕಾನ್ಫಿಡೆನ್ಸನ್ನು ಅಥವಾ ಒಂದು ಡಿಕ್ರಿಯನ್ನು ಆತನು ಕೊಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. 2ನೇದಾಗಿ ನೋಡುವಾಗ ಹಿಂದೆ ಎಂಬುದಾಗಿ ಹೇಳ್ತಾನೆ. ಅಂದರೆ ಆತನಿಗೆ ಎಷ್ಟೇ ಘೋರ ಪಾಪಿ ಆಗಿದ್ದರು, ಎಷ್ಟೇ ಘೋರ ಒಂದು ದೇಶದ್ರೋಹಿ ಆಗಿದ್ದರು, ಅಲ್ಲಿ ನಾವು ಗಮನಿಸುವಾಗ ಕೃಪೆಗೆ ಅದು ಸಮಯದ ಅಭಾವ ಇರುವುದಿಲ್ಲ, ಸಮಯಕ್ಕೆ ಕಾಯುವಿಕೆ ಅವಶ್ಯಕತೆ ಇಲ್ಲ ಪ್ರಿಯರೇ. ನಾವು ಗಮನಿಸ್ತು ನೋಡ್ರಿ, ಇಲ್ಲಿ ಅಶ್ಮತ ಕಾಲ ಇಲ್ಲ ಅಥವಾ ಒಂದು ಶುದ್ಧೀಕರಣದ ಅವಧಿ ಅಲ್ಲಿ ಅವಶ್ಯಕತೆ ಇಲ್ಲರಿ. ಇಲ್ಲಿ ನಾವು ಗಮನಿಸ್ರಿ, ನಂಬಿದ ತಕ್ಷಣವೇ ಅಲ್ಲಿ ಕ್ಷಮೆ ಲಭ್ಯವಿದೆ ಎಂಬ ಸ್ಪಷ್ಟತೆಯನ್ನು ನಾವು ಗ್ರಹಿಸ್ಕೋಬೇಕು ನಮ್ಮ ಆತ್ಮೀಯ ಜೀವನದಲ್ಲಿ ಪ್ರಿಯರೇ. ಅಂತಿಮವಾಗಿ ಆತ ನೋಡುವಾಗ ನನ್ನ ಸಂಗಡ ಅಂತ ಹೇಳ್ತಾನೆ, ವಿತ್ ಮೀ
ಎಂಬ ಮಾತು ನಾವು ಗಮನಿಸುವಾಗ ಅತ್ಯಂತ ಭಾವನಾತ್ಮಕವಾಗಿರುವಂಥ ಮಾತು. ಯಾಕೆ ಎಂಬುದಾಗಿ ನೋಡುವಾಗ ಪ್ರಿಯರೇ, ನಾವು ಪರಲೋಕ ಎಂಬುದಾಗಿ ನೋಡುವಾಗ ಅದು ಕೇವಲ ಒಂದು ಬಂಗಾರದ ಬೀದಿಗಳು ಮಾತ್ರ ಅಲ್ಲ, ಬಂಗಾರದ ಪಟ್ಟಣ ಮಾತ್ರ ಅಲ್ಲ. ಇಲ್ಲಿ ನಾವು ಗಮನಿಸುವಾಗ ಪ್ರಿಯರೇ, ಅದು ಯೇಸು ಕ್ರಿಸ್ತನೊಟ್ಟಿಗೆ ಇರುವಂಥ ಒಂದು ಶ್ರೇಷ್ಠವಾದ ಸಹವಾಸ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಪ್ರಿಯರೇ. ಆತನೊಟ್ಟಿಗೆ ಇರುವಂಥ ಸ್ನೇಹ, ಆತನೊಟ್ಟಿಗೆ ಕಲಿತು ಜೀವನ ಮಾಡುವಂಥ ಒಂದು ಶ್ರೇಷ್ಠ ಸೌಭಾಗ್ಯವು ಇಲ್ಲಿ ನಮಗೆ ಸ್ಪಷ್ಟವಾಗಿ ಗಮನಿಸಿ. ಅದಕ್ಕೋಸ್ಕರ ಇಲ್ಲಿ ಹೆಬ್ರಿಯರ ಬರೆದ ಪತ್ರಿಕೆ 7:25 ವಾಕ್ಯ ನೋಡುವ ಪ್ರಕಾರ, ತನ್ನ ಮೂಲಕ ದೇವರ ಹತ್ತಿರ ಬರುವವನು ಆತನು ಸಂಪೂರ್ಣವಾಗಿ ರಕ್ಷಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಎಂಬ ವಾಕ್ಯವನ್ನು ಗಮನಿಸುವಾಗ ಪ್ರಿಯರೇ, ಈ ಮಾತು ನಮಗೆ ಬಹಳವಾಗಿ ಸ್ಪಷ್ಟವಾಗಿ ಅರ್ಥವಾಗುವಂಥದ್ದಾಗಿದೆ. ಮುಂದಕ್ಕೆ ಹೋಗುವಾಗ ಪ್ರಿಯರೇ, ಇಲ್ಲಿ ಒಂದು ನಮ್ಮ ಹೃದಯವನ್ನು ಸ್ಪರ್ಶಿಸುವಂಥ ಉದಾಹರಣೆ ನಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನೋಡ್ರಿ, ಒಂದು ಒಡೆದ ವಾದ್ಯದ ಕಥೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಇಲ್ಲಿ ಒಬ್ಬ ಶ್ರೇಷ್ಠ ಸಂಗೀತಗಾರ ಒಂದು ಕಸದ ತೊಟ್ಟಿಯಲ್ಲಿ ಬಿದ್ದಿರುವಂಥ ತಂತಿಗಳೆಲ್ಲ ಕಿತ್ತು ಹೋಗಿರುವ ಒಂದು ಹಳೆ ವಯಲಿನ್ನು ಆತ ನೋಡ್ತಾ ಇದ್ದಾನೆ. ಗಮನಿಸಿರಿ, ಎಲ್ಲರೂ ಅದನ್ನು ಒಂದು ಕಿತ್ತು ಹೋಗಿರುವ, ಅಂದರೆ ಇಲ್ಲೆಲ್ಲ ತಂತಿಗಳೆಲ್ಲ ಕಟ್ಟಾಗಿರುವಂಥ ಒಂದು ವಯಲಿನ್ ಎದಕ್ಕೂ ಬರಲಾರ್ದಂಥ ವಯಲಿನ್ ಎಂಬುದಾಗಿ ಅಥವಾ ಕಸ ಎಂಬುದಾಗಿ ಅದನ್ನು ಅವರು ಎಣಿಸುವಂಥ ವ್ಯಕ್ತಿಗಳಾಗಿ ಕಾಣ್ತಾ ಇದ್ದೇವೆ. ಆದರೆ ಆ ಒಂದು ವಾದ್ಯಗಾರ, ಅಂದರೆ ಆ ಮಾಸ್ಟರ್, ಆ ಎಕ್ಸ್ಪರ್ಟ್ ಯಾರಿದ್ದಾರಲ್ಲ, ಆ ಸಂಗೀತ ನುಡಿಸುವಂಥ ವ್ಯಕ್ತಿ ಅದನ್ನು ಎತ್ತುಕೊಂಡು ಅದರಿಂದ ಒಂದೇ ಒಂದು ತಂತಿಯನ್ನು ಬಳಸಿಕೊಂಡು ಆ ಒಂದು ತಂತಿಯಿಂದ ಅದ್ಭುತ ರಾಗವನ್ನು ಅಲ್ಲಿ ನುಡಿತಾ ಇದ್ದಾನೆ. ಈ ಮಾತು ಯಾಕೆ, ಉದಾಹರಣೆ ಯಾಕೆ ಕೊಡ್ತಾ ಇದೆ ಎಂಬುದಾಗಿ ನೋಡುವಾಗ, ಈ ಒಂದು ಕಳ್ಳನ ಪರಿಸ್ಥಿತಿ ಪ್ರಿಯರೇ, ಈ ಕಳ್ಳನ ಜೀವನ, ಆ ಪರಿಸ್ಥಿತಿ ಅದೇ ರೀತಿಯಲ್ಲಿ, ಅಂದರೆ ಆ ಕೆಟ್ಟು ಹೋಗಿರುವ ಒಂದು ವಯಲಿನ್ ರೀತಿಯಲ್ಲಿ, ಎಲ್ಲರೂ ಕಸದ ರೀತಿಯಲ್ಲಿ ನೋಡಿರುವಂಥ ಜೀವನವಾಗಿ, ಇನ್ಯಾವುದಕ್ಕೂ ಬಾರದ ರೀತಿಯಲ್ಲಿ, ಅದು ಕಸದ ರೀತಿಯಲ್ಲಿ ಆತನ ಜೀವನವೂ ಈತನ ಜೀವನವೂ ಇತ್ತು ಪ್ರಿಯರೇ. ಪೂರ್ತಿಯಾಗಿ ಹಾಳಾಗೋಗಿದ್ದ ಬದುಕಾಗಿ ಈ ಒಂದು ಕಳ್ಳನ ಬದುಕಿತ್ತು. ಆದರೆ ಯೇಸು ಕ್ರಿಸ್ತನ ಒಂದೇ ಒಂದು ಸ್ಪರ್ಶದಿಂದ, ಆತನ ಒಂದೇ ಒಂದು ಮಾತದಿಂದ ನೋಡುವಾಗ ಆತನ ಅತ್ಯಂತ ಸಂಗೀತಮಯವಾಗಿ ಆತನ ಜೀವನವು ಮಾರ್ಪಟ್ಟಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಹಾಗೆಯೇ ನೋಡುವಾಗ ಪ್ರಿಯರೇ, ನೋಡ್ರಿ, ಆ ಕಳ್ಳನು ಒಂದು ಪರಲೋಕದ ಬಾಗಿಲಿಗೆ ಹೋದಾಗ ಇನ್ನೊಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡೋ ಒಂದು ಊಹೆ ನಾನು ಹೇಳ್ತಿದ್ದೇನೆ. ಅಲ್ಲಿ ನಾನು ಗಮನಿಸುವಾಗ, ಅಲ್ಲಿ ದೇವದೂತರು ಇಲ್ಲಿ ಯಾವ ಆಹಾರದಿಂದ ಇಲ್ಲಿ ಬಂದಿದೆ ಎಂಬುದಾಗಿ ಒಂದು ವೇಳೆ ಕೇಳಿದರೆ, ಅಲ್ಲಿ ನೋಡುವಾಗ ಆ ಮಧ್ಯದ ಶಿಲುಬೆಯಲ್ಲಿದ್ದ ವ್ಯಕ್ತಿ ನನ್ನ ಬದುಕನ್ನು ವ್ಯಕ್ತಿ ನಾನು ಬರಬಹುದು ಎಂದು ಆಜ್ಞೆ ಮಾಡಿದರು. ದೇವದೂತರು ಹೇಳ್ತಿದ್ದಾರೆ, ಆ ಮಧ್ಯದ ಶಿಲುಬೆಯಲ್ಲಿ ಹಾಕಲ್ಪಡುವಂಥ ವ್ಯಕ್ತಿಯೇ ನನಗೆ ಬರಬಹುದು ಎಂಬ ಆಜ್ಞೆ ಮಾಡಿದ್ದಾರೆ ಎಂಬುದಾಗಿ ಒಂದು ಮಾತನ್ನು ಹೇಳ್ಬೋದು. ಯಾಕಂದರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಆತನ ರಕ್ತವೇ ನಮ್ಮ ಏಕೈಕ ಅರ್ಹತೆ ಎಂಬುದಾಗಿ. ಅಂದರೆ ನಾನು ಆ ಉದಾಹರಣೆ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಆತನ ಶ್ರೇಷ್ಠವಾದ ಅಮೂಲ್ಯವಾದ ರಕ್ತವೇ ನಮ್ಮ ಪ್ರತಿಯೊಂದಕ್ಕೂ ಕೂಡ ನಮಗೆ ಏಕೈಕ ಅರ್ಹತೆ ಆಗಿದೆ ಪ್ರಿಯರೇ, ಅದು ಪರಲೋಕಕ್ಕೆ. ಗಮನಿಸಿರಿ ಮಾತನ್ನು. ನಾವು ಮುಂದಕ್ಕೆ ಹೋಗುವಾಗ ಪ್ರಿಯರೇ, ಇವತ್ತು ಕೊನೆಯ ಭಾಗದಲ್ಲಿ ನಾವು ನೋಡೋದಾದರೆ, ನೋಡ್ರಿ, ಯೇಸು ಕ್ರಿಸ್ತನು ಬಳಸಿರುವಂಥ ಒಂದು ಈ ಪ್ಯಾರಡೈಸ್ ಅಥವಾ ಪರದೈಸ್ ಅನ್ನೋ ಮಾತು ಪ್ರಿಯರೇ, ನಾವು ಗಮನಿಸೋದಾದರೆ ಇದು ಒಂದು ಅರಸನ ಒಂದು ಖಾಸಗಿ ಉದ್ಯಾನವನ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ಯಾರಡೈಸ್ ಎಂಬುದಾಗಿ ನಾವು ನೋಡುವಾಗ, ಅಂದರೆ ಇಲ್ಲಿ ನೋಡ್ರಿ, ಮೊದಲನೇದಾಗಿ ಏದೇನ್ ತೋಟದಲ್ಲಿ, ಆದಿಕಾಂಡ ಪುಸ್ತಕದಲ್ಲಿ ಏದೇನ್ ತೋಟದಲ್ಲಿ ಮನುಷ್ಯನು ಪಾಪ ಮಾಡಿ ಹೊರಗಡೆ ಹಾಕಲ್ಪಟ್ಟನು, ಅದೇ ರೀತಿಯಲ್ಲಿ ಶಿಲುಬೆ ಮೇಲೆ ಎರಡನೇ ಆದಾಮನಾಗಿರುವಂಥ ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿ ಆ ಮುಚ್ಚಿ ಹೋಗಿದ್ದ ಆ ಒಂದು ಕಂಪ್ಲೀಟ್ ಕ್ಲೋಸ್ ಆಗಿರುವಂಥ ಏದೇನ್ ತೋಟವನ್ನು ಮತ್ತೆ ಏನು ಮಾಡ್ತಿದ್ದಾನೆ ಆತನು, ಆ ತೋಟದ ಬಾಗಿಲನ್ನು ಮತ್ತೆ ಇಲ್ಲಿ ತೆರೆಯುವ ರೀತಿಯಲ್ಲಿ ಯೇಸು ಕ್ರಿಸ್ತ ನಮಗೆ ಕಾಣ್ತಾ ಇದ್ದಾನೆ ಪ್ರಿಯರೇ. ನಾವು ಅದಕ್ಕೋಸ್ಕರ ಇಲ್ಲಿ ಗಮನಿಸಬೇಕಾಗಿರುವಂಥ ಕೊನೆ ಮಾತೇನೆಂಬುದಾಗಿ ನೋಡುವಾಗ ಪ್ರಿಯರೇ, ನಮ್ಮ ಗತಕಾಲ, ನಮ್ಮ ಹಳೆಯ ಜೀವನ ಅದು ಎಷ್ಟೇ ಕಪ್ಪಾಗಿರಲಿ, ಎಷ್ಟೇ ಕಾರ್ಗತ್ತಲೆಯ ಒಂದು ಕಣಿವೆಯಾಗಿರುವಂಥ ಒಂದು ಭಯಂಕರವಾದ, ಹೇಳಲಾರದ ಒಂದು ಭಯಂಕರದ ಪಾಪವನ್ನು ತುಂಬಿಕೊಂಡಿರುವಂಥ ಜೀವನವಾಗಿರ್ಬೋದು, ಮುರಿಯಲ್ಪಟ್ಟಿರುವಂಥ ಜೀವನವಾಗಿರ್ಬೋದು, ಜಜ್ಜಲ್ಪಟ್ಟಿರುವಂಥ ಯಾವುದಕ್ಕೂ ಸರಿ ಬೀಳದಂಥ ಒಂದು ಕೆಲಸಕ್ಕೆ ಬಾರದಂಥ ಒಂದು ಕಳ್ಳನ ರೀತಿಯಾಗಿರುವಂಥ ಕಸದ ತೊಟ್ಟಿ ಆಗಿರ್ಬೋದು ನಮ್ಮ ಜೀವನ ಇವತ್ತು. ಆದರೆ ಯೇಸು ಕ್ರಿಸ್ತನ ಈ ಎರಡನೇ ಮಾತಿನ ನಮ್ಮ ಜೀವನದಲ್ಲಿ ಒಂದು ಅಭಯಸ್ತವನ್ನು, ಒಂದು ರಾಯಲ್ ಡಿಗ್ರಿಯನ್ನು ನಿನಗೂ ನನಗೆ ಇವತ್ತು ಕೊಡ್ತಿರುವಂಥ ಮಾತೇನೆಂಬುದಾಗಿ ನೋಡುವಾಗ, ಹಿಂದೆ ನೀನು ನನ್ನೊಟ್ಟಿಗೆ ಅಂದರೆ ನೋಡ್ರಿ, ಈ ಮಾತು ಪ್ರಿಯರೇ, ನಾವು ಗಮನಿಸುವಾಗ ಆ ಕಳ್ಳನಿಗೆ ಸಿಕ್ಕ ಆ ಕೊನೆಯ ಕ್ಷಣದ ಕೃಪೆ ಇವತ್ತು ನಮಗೂ ಸಹ ಲಭ್ಯವಿದೆ. ಆ ಕೃಪೆ ಇಂದು ಎಂಬ ಸಮಯ ನಮಗೆ ಇವತ್ತಿಗೂ ನಮ್ಮ ಕೈಯಲ್ಲೇ ಇದೆ ಪ್ರಿಯರೇ. ನಾವು ಆತನ ರಾಜ್ಯಕ್ಕೆ ಸೇರಲು ಇವತ್ತು ನಿಜವಾಗಲೂ ಸಿದ್ಧವಾಗಿದ್ದೀವ? ನಾವು ಗ್ರಹಿಸಿಕೊಳ್ಳೋಣ. ಆತನ ಕೃಪೆ ಇವತ್ತಿಗೂ ನಮ್ಮನ್ನು ಕರೆಯುವಂಥದ್ದಾಗಿದೆ. ಅದಕ್ಕೋಸ್ಕರ ಇವತ್ತು ನಮ್ಮ ಜೀವನ ಯಾವುದೇ ರೀತಿಯಾಗಿರುವಂಥ
ಭಯಂಕರವಾದ ಪಾಪದ ಜೀವನದಲ್ಲಿದ್ದರು. ನಮ್ಮ ಗತಕಾಲ ಆತನಿಗೆ ಅವಶ್ಯಕತೆ ಇಲ್ಲ. ದೇವರ ವಾಕ್ಯವೇ ಹೇಳ್ತೇವೆ. ನಾವು ಕಳೆದ ದಿನದಲ್ಲಿ ನೋಡಿದ್ದೇವೆ, ಮೀಕನ ಬರೆದ ಪ್ರವಚನ ಗ್ರಂಥದಲ್ಲಿ ಅಧ್ಯಾಯದಲ್ಲಿ ನೋಡುವಾಗ ನಮ್ಮ ಪಾಪಗಳನ್ನು ಆತನ ಸಮುದ್ರದ ಪಾತಾಳಕ್ಕೆ ಕೆಳಗಡೆ ಹಾಕುವಂಥ ದೇವರಾಗಿದ್ದಾನೆ. ಪೂರ್ವಕ್ಕೂ ಪಶ್ಚಿಮಕ್ಕೆ ಎಷ್ಟು ಇದಿದೆಯೋ ಅಷ್ಟು ದೂರಕ್ಕೆ ನಮ್ಮ ಪಾಪಗಳನ್ನು ತಳ್ಳಿ ಹಾಕಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಿದ್ದಾರೆ. ಅಂದರೆ ತಿರುಗಿ ನೋಡುವಂಥ ಅವಶ್ಯಕತೆ ಆತನಿಗೆ ಇಲ್ಲ ಪ್ರಿಯರೇ. ಅದು ಎಷ್ಟೇ ಭಯಂಕರವಾದ ಸರಿ ಮಾಡಲಾರದಂಥ ಪಾಪದ ಜೀವನ ನಮ್ಮಲ್ಲಿದ್ದರೂ ಸಹ ಆತನ ಕೃಪೆ ಇಂದಿಗೂ ಲಭ್ಯವಾಗಿದೆ. ಕೊನೆಯ ಅಂಚಿನಲ್ಲಿ, ಮರಣದ ಹಾದಿಯಲ್ಲಿ, ಒಂದು ನರಕದ ಹಂತದಲ್ಲಿ, ಕೊನೆಯ ಹಂತದಲ್ಲಿರುವಂಥ ಆ ಕಳ್ಳನಿಗೆ ಸಿಕ್ಕಿರುವಂಥ ಶ್ರೇಷ್ಠ ಭಾಗ್ಯ ಇವತ್ತು ನನಗೂ ಸಿಕ್ಕುವಂಥದ್ದಾಗಿದೆ. ಯಾವ ರೀತಿಯಲ್ಲಿ ಕಳ್ಳನು ತನ್ನ ಜೀವನವನ್ನು ಒಪ್ಪಿಕೊಂಡಿದ್ದಾನೋ, ಆತನ ಪಶ್ಚಾತ್ತಾಪ ಪಡ್ತಿದ್ದಾನೆ, ಬರೇ ಕಳ್ಳನಿಗೆ ಹೇಳ್ತಿದ್ದಾನೆ, ನಮಗಾದರೂ ಶಿಕ್ಷೆ ಓಕೆ, ಆತನ ಏನು ತಪ್ಪು ಮಾಡಿಲ್ಲ ಅಂದರೆ ಏನು, ನಾವು ತಪ್ಪು ಮಾಡಿ ಆತನ ಒಪ್ಪಿಕೊಳ್ತಾ ಇದ್ದಾನೆ ಪ್ರಿಯರೇ. ಯೇಸು ಕ್ರಿಸ್ತನ ಒಂದು ಕ್ಷಮೆಯ ಗುಣವನ್ನು ನೋಡಿದಾಗ ಆತನ ಮನಸ್ಸು ನೀರಾಗಿ ಕರಿಗೋಯ್ತು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಇನ್ನೂ ಕಠಿಣವಾದ ಹೃದಯ ನಿಮ್ಮ ಜೀವನದಲ್ಲಿದೆಯಾ? ಆ ಶಿಲುಬೆಯನ್ನು ಒಂದು ಸಾರಿ ನೋಡು. ಆ ಶಿಲುಬೆಯನ್ನು ದೃಷ್ಟಿಸಿ ನೋಡುವುದಾದರೆ, ಆತನು ಆಡಿರುವಂಥ ಮಾತುಗಳನ್ನು ನಾವು ನೆನೆಸಿಕೊಳ್ಳೋದಾದರೆ, ಆತನು ಸುರಿಸಿರುವಂಥ ರಕ್ತವನ್ನು ನಾವು ನೋಡೋದಾದರೆ ಪ್ರಿಯರೇ, ನಮ್ಮ ಪರಿಸ್ಥಿತಿ ಇವತ್ತು ನಮ್ಮ ಕಠಿಣ ಹೃದಯಗಳು ಕರಗಬೇಕಾಗಿದೆ. ನಮ್ಮ ಮನಸ್ಸು, ನಮ್ಮ ಜೀವನ ಕರಗಬೇಕಾಗಿದೆ. ಆ ಕಳ್ಳನ ರೀತಿಯಲ್ಲಿ ನಾವು ಪಾಪಗಳನ್ನು ಒಪ್ಪಿಕೊಳ್ಳುವಾಗ ಇವತ್ತಿಗೂ ಆ ಕೃಪೆ ನಿನಗೂ ನನಗೂ ಲಭ್ಯವಾಗಿದೆ ಪ್ರಿಯರೇ. ಆ ಕೃಪೆಯನ್ನು ಪಡೆದುಕೊಳ್ಳೋಣ. ಆ ಕೃಪೆ ಮುಖಾಂತರ ನಾವು ಈ ಲೋಕದ ಯಾತ್ರೆಯನ್ನು ಸಾಗಿಸೋಣ. ಖಂಡಿತವಾಗಿ ಒಂದಿನ ನಮಗೂ ಸಹ ಪರದೇಶ ಖಂಡಿತವಾಗಿಯೂ ಅದು ದ್ವಾರಗಳು ನಮಗೆ ತೆರೀಲಿಕ್ಕಿದೆ ಪ್ರಿಯರೇ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ